ಆಗುತ್ತೆ. ಹ್ಮ್ ಆಮೇಲೆ ಹಿಂದ್ಗಡೆ ಇಲ್ಲಿ ಕಂಟಿನ್ಯೂಸ್ ಆಗಿ ಈಗ 5ನೇ ಸ್ಟೇಜ್ ತಗೊಂಡಾದ್ಮೇಲೆ ಈಗ ಕಂಟಿನ್ಯೂಸ್ ಮುಂಚೆ ಏನ್ ಆಗ್ತಿರ್ಲಿಲ್ಲ, ಇವಾಗ ಹಾರ್ಟ್ ಬೀಟ್ ಹೆಂಗ್ ಆಗುತ್ತಲ್ಲ ಆ ತರ ಆಗ್ತಾ ಇದೆ ಹ್ಮ್ ಇವಾಗ. ಅದು ಇನ್ನು ಏರುತ್ತೆ, ಹೇಳ್ತಾ ಇದೆ, ಮೇಲೆ ಶಕ್ತಿ ಹೇಳ್ತಾ ಇದೆ. ಐತೆ. ಈಗ ನೀವು ಸಂಸಾರದಲ್ಲಿ ಇದ್ರೂ ಕೂಡ ಪಾರಮಾರ್ಥ ಮಾಡ್ತಾ ಇದ್ದೀರಾ. ಹಾ ಗುರು. ಈಗ ಪದ್ಮಪತ್ರ ಎಲೆ ಅಂತೆ, ಅಂದ್ರೆ ಕಮಲದ ಹೂ ನೀರಿನಲ್ಲಿ ಇದ್ರೆ ನೀರು ಅಳಿಸಿದಂಗೆ ಹೆಂಗಿದೆ, ನೀವು ಅಧ್ಯಾತ್ಮ ಪ್ರಪಂಚದಲ್ಲಿ ಇದ್ದೀರಾ ಆದ್ರೂ ಕೂಡ ಅಧ್ಯಾತ್ಮದಲ್ಲಿ ಇದ್ದೀರಾ. ರಾಮಕೃಷ್ಣರು ಒಂದು ಮಾತು ಹೇಳ್ತಾ ಇದ್ರು, ಆ ನೌಕೆ ಅಂದ್ರೆ ಹಡಗು ನೀರಿನ ಮೇಲೆ ಇರ್ಬೇಕು ಹೊರತು ನೀರು ಹಡಗದಲ್ಲಿ ಇರಬಾರ್ದು, ಆ ಡೋಣಿಯಲ್ಲಿ ಇರಬಾರ್ದು. ಅಂದ್ರೆ ನೀವು ಸಂಸಾರದಲ್ಲಿ ಇರಬೇಕು, ಸಂಸಾರ ನಿಮ್ ಒಳಗಡೆ ಇರಬಾರ್ದು ಎಂಬ ಮಾತನ್ನ ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ರು. ನಿಮ್ಗೆ ನಿಮ್ಮ ಯಜಮಾನರು ಹೇಗೆ ಸಪೋರ್ಟ್ ಮಾಡಿದ್ರು ಈ ಸಾಧನೆ ಮಾಡುವಾಗೆಲ್ಲ? ಅವರೆಲ್ಲ ತುಂಬಾನೇ ಸಪೋರ್ಟ್ ಮಾಡಿದ್ರು ಗುರುಗಳೇ, ನೀನ್ ಮಾಡು ಸಾಧನೆ. ನನ್ನೆಲ್ಲಾ ಅನುಭವಗಳು ಆಗ್ತಿದ್ರೆ ಅವ್ರಿಗೂ ಖುಷಿ ಆಗ್ತೈತಿ, ಇಲ್ಲ ಮಾಡು ನೀನ್ ಸಾಧನೆ, ಏನ್ ಮಾಡ್ತಿದೀಯಲ್ಲ ಮಾಡು ನೀನು ಅಂತ ಅಂದ್ ಇದು ಮಾಡಿದ್ರು.